ನೋಡ್ರಿ ನಮ್ಮ ಅಂಬಾರಿ ತಗೊಂಡು ನಾವಲ್ಲೇ ಬಂಕಾಪುರ ಟೋಲ್ ರಾಣೆಬೆನ್ನೂರು ನಾನ್ ಸ್ಟಾಪ್ ಬಂದು ಈಗ ಸ್ವಲ್ಪ ಗಾಡಿಗಿರಷ್ಟು ಬಾಡಿಗಿರಷ್ಟು ಕೊಟ್ಕೊಂಡು ಎತ್ಕೊಂಡವ್ರಿ. ನೋಡ್ರಿ ಬಡ್ಸ್ ಸಾಂಗ್ ಕೇಳಕ್ಕೆ ಚಸ್ಮಾ ಗಾಳಿಗೆ ಸೇಫ್ ಆಗಕ್ಕೆ ಏನೋ ಒಂಥರ ಭಾಳ ಮಜಾ ಬರ್ತೈತಿ. ಗಾಡಿ ಒಳಗೆ ರೈಡ್ ಹೋಗ್ಬೇಕಂದ್ರೆ ಭಾಳ ಇಷ್ಟ ಆಗ್ತೈತಿ. ಆದ್ರೆ ಅವಾಗವಾಗ ಲೈಫ್ ಒಳಗೆ ಎಷ್ಟು ಕಷ್ಟ ಇರಲಿ ಏನೇ ಇರಲಿ ನೋಡ್ರಿ ಅವಾಗವಾಗ ಜರ್ನಿ ಮಾಡ್ಬೇಕು. ಯಾಕೆ ಹೇಳ್ತೀನಂದ್ರೆ ನಾವು ನಿಂತಲ್ಲೇ ನಿಂತುಬಿಟ್ರೆ ಪಾಚಿಗಿಡ್ತವೆ. ಅದಕ್ಕೆ ಹರೇ ನೀರು ಆಗಿಬಿಟ್ರೆ ಲೈಫ್ ಲಾಂಗ್ ಚಂದ ಇರ್ತವೆ. ಅವಾಗವಾಗ ಸ್ವಲ್ಪ ಬಿಸಿಲಾಗಲಿ ಮಳೆ ಆಗಲಿ ಎಲ್ಲ ಅನುಭವಿಸ್ಬೇಕು. ಆವಾಗ ನಮ್ಮ ಜೀವನದಾಗ ಏನೋ ಒಂಥರ ಮೈಂಡ್ ಎಲ್ಲ ರಿಲೀಫ್ ಆಗಿ ಚಂದ ಇದ್ಬಿಡ್ತವೆ. ಇಲ್ಲ ಅಂದ್ರೆ ಹಾಳ ಮೂಳ ವಿಚಾರ ಮಾಡಿಬಿಟ್ಟು ಜೀವನ ಹಾಳು ಮಾಡ್ಕೊತೇವೆ. ರೆಡಿ ಟು ಫೈಟ್. ಇನ್ನೊಂದೇನಂದ್ರೆ ಇನ್ನೊಂದು ನೋಡೋಣ ಕಾರಣ ಮತ್ತೆ ಕೆಳಗೆ ಹೋಗ್ಬೇಕಂತ ವಿಚಾರ ಬಂದಾಗ ಸಿದ್ಧಾ ರೋಡ್ ಮಠಕ್ಕೆ ಎಂಟ್ರಿ ಆಗಿದೆ. ಯಾಕಂದ್ರೆ ಈಗ ಬೆಳಗ್ಗೆಲ್ಲ ನಷ್ಟ ಆದಾಗ ನಮ್ಮ ನೆನಪಾಗದ ನಮ್ಮ ಸಿದ್ಧಾ ರೋಡ್ ಹಚ್ಚಾರ. ಅದು ನೋಡ್ರಿ ಅದೇ ಹೇಳ್ತಿದ್ನಲ್ಲ ಎಲ್ಲಿ ಹೋಗ್ಬೇಕಪ್ಪ ಅಂತ ವಿಚಾರ ಮಾಡಿದಾಗ ನಮ್ಮ ಲಕ್ಷ್ಯ ಬಂದಿರೋದೆ ನಮ್ಮ ಸಿದ್ಧಾ ರೋಡ್ ಅಜ್ಜ. ಅದಕ್ಕೆ ಇವತ್ತು ಇಲ್ಲಿ ಬಂದವ್ರಿ. ಬರ್ರಿ ಹೋಗೋಣ, ದರ್ಶನ ಮಾಡೋಣ, ಪ್ರಸಾದ ಸಿಕ್ಕರೆ ಪ್ರಸಾದ ತಿನ್ನೋಣ. ಇಲ್ಲಿ ಬಂದು ಫಸ್ಟ್ ನಾವು ಕೈಕಾಲು ಮುಖ ತಕ್ಕಂದ್ರೆ ಯಾಕಂದ್ರೆ ದೂರ ಹೋಗ್ಬೇಕಾದ್ರೆ ಸಿದ್ಧಾರೂಢ ಸ್ವಾಮೀಜಿಯವರು 1836 ಮಾರ್ಚ್ 26ರಂದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಚಳಕಾಪುರದಲ್ಲಿ ಜನಿಸಿದರು. ತಂದೆ ಗುರು ಶಾಂತಪ್ಪ, ತಾಯಿ ದೇವಮಲ್ಲಮ್ಮ. ಬಾಲ್ಯದಿಂದಲೇ ಆಧ್ಯಾತ್ಮದ ಕಡೆಗೆ ಒಲವು ಹೊಂದಿದ್ದ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸ ಸ್ವೀಕರಿಸಿ ಸದ್ಗುರು ಆರಿಸಿ ಹೊರಟರು. ಇದರಿಂದ ಇವತ್ತೇ ಹಚ್ಕೊಂಡು ನಾವು ಇನ್ನೂ ಒಂಥರ ಮಸ್ತ್ ಕಾಣಕತ್ತೈತಿ. ಹೋಗಿ ಅಜ್ಜನೊಂದು ದರ್ಶನ ಮಾಡ್ಕೊಂಬರೋಣ ಬರ್ರಿ. ಸಿದ್ಧಾರೂಢ ಸ್ವಾಮೀಜಿಯವರು ಜಾತಿ ಪದ್ಧತಿಯನ್ನು ವಿರೋಧಿಸಿ ಮಾನವ ಧರ್ಮವೇ ಶ್ರೇಷ್ಠವೆಂದು ಸಾರಿದರು. ಸಿದ್ಧಾರೂಢರು ಕೇವಲ ಪವಾಡಗಳಿಗಷ್ಟೇ ಸೀಮಿತರಾಗದೆ ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ಎಂದು ಕಂಡ ಅದ್ವೈತ ತತ್ವವನ್ನು ಬೋಧಿಸಿದರು. ನೋಡ್ರಿ ಭಕ್ತಿಯಿಂದ ಬಂದು ಇವತ್ತು ಹಚ್ಕೊಂಡ್ರೆ ಇನ್ನು ಅಜ್ಜರ ಪಾದಕ್ಕೆ ಬಿದ್ದ ಇವಾಗ ಇನ್ನೊಬ್ಬರ ಅಜ್ಜರ ಹತ್ರ ಹೋಗೋಣಂತ ಬರ್ರಿ. ಅಜ್ಜರ್ದು ತೀರ್ಥ ತಗೊಂಡು ಈ ಅಜ್ಜರ್ದು ನಮ್ಮ ಸೇವೆ ಮಾಡ್ಕೊಂಡು ದರ್ಶನ ತಗೊಂಡು ಖುಷಿ ಆಗ್ಬಿಡುತ್ತೆ. ನೋಡ್ರಿ ಜನಕ್ಕೆ ಹುಬ್ಳಿ ಒಳಗೆ ಬಂದ ತಕ್ಷಣ ಫಸ್ಟ್ ನೆನಪಾಗದೆ ನಮ್ಮ ಸಿದ್ಧಾರೂಢ ಅಜ್ಜರು. ನೋಡ್ರಿ ಸಿದ್ಧಾರೂಢ ಅಜ್ಜರ್ದು ದರ್ಶನ ಮಾಡಿಬಿಟ್ಟು ತೀರ್ಥ ತಗೊಂಡು ಇವಾಗ ಇನ್ನೊಂದು ಅಜ್ಜರ ಕಡೆ ಹೋಗೋಣಂತ ಬನ್ನಿ. ನಮ್ಮ ದಿನಸ ನಂತರ ಭಕ್ತಿ ಒಳಗೆ ಮುಳುಗ್ಬಿಟ್ಟನ ಗಡ ಹೋಗೋದ. ಈ ಮಂಟಪ ಏನು ನೋಡ್ತಿದ್ದಾರಲ್ಲ ಸಾಕ್ಷಾತ್ ಶಿವನ ವಾಸಸ್ಥಾನದ ಕೈಲಾಸ ಪರ್ವತದಂತೆ ಭಾಸವಾಗುವುದರಿಂದ ಇದನ್ನು ಭೂ ಕೈಲಾಸ ಎಂದು ಕರೆಯಲಾಗ್ತೈತಿ. ಎಲ್ಲರೂ ಇಲ್ಲಿ ಎಷ್ಟೋ ದೂರ ಅಂತ ಬಂದ್ರೂ ಇಲ್ಲಿ ಉಳ್ಕೊಂಡು ಅಜ್ಜನ ಪ್ರಸಾದ ತಗೊಂಡು ಸೇವೆ ಮಾಡ್ತಾರೆ. ಈ ಮಂಟಪ ಏನು ನೋಡ್ತಿದ್ದಾರಲ್ಲ ಇದ ನೋಡ್ರಿ ಭೂ ಕೈಲಾಸ ಮಂಟಪ ಅಂತ ಕರೀತಾರೆ. ಈ ಮಂಟಪದ ಸುತ್ತಲೂ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ದಿವ್ಯ ಪ್ರವಚನಗಳನ್ನು ಮತ್ತು ಬೋಧನೆಗಳನ್ನು ಬರೆದಾರೆ. ಯಾಕಂದ್ರೆ ಮನುಷ್ಯರಿಗೆ ಮಾರ್ಗದರ್ಶನವಾಗಲಿ ಅಂತಂದು ಹೇಳಿ. ಪ್ರತಿಯೊಂದು ಮಾನವನ ಒಂದು ಏನು ನಡೀತೈತಲ್ಲ ಜೀವನದ ಪ್ರತಿಯೊಂದೂ ಐತ್ರಿ ಅದ್ರಾಗ. ಅಜ್ಜರ್ದ ದರ್ಶನ ತಗೊಂಡ್ಬಿಟ್ಟು ನಾವು ಇವತ್ತಿನ ಕುತ್ಕೊಂಡು ಸಮಾಧಾನದಿಂದ ಅಜ್ಜನ ಎದುರುಗಡೆನ ಕುತ್ಕೊಂಡು ಹೋಗಿ ಇವತ್ತಿ ಹಚ್ಕೊಂಡು
ಎಷ್ಟೇ ಜನ ಬಂದ್ರೂ ಇಲ್ಲಿ ಪ್ರಸಾದಕ್ಕೆ ಯಾವುದೇ ಕೊರತೆ ಇರಲ್ಲ ರೀ. ಯಾಕಂದ್ರೆ ಅಜ್ಜ ಹೇಳಿರೋದು ಮಾತು ಒಂದೇ, ಯಾರೇ ಎಷ್ಟು ಹಸುವಿಂತರ ಬಂದ್ರೂ ಮೇಲಾಗಲಿ ಕೀಳಾಗಲಿ ಏನೋ ಇದ್ರೂ ಹೊಟ್ಟೆ ತುಂಬ ಊಟ ಮಾಡ್ಬೇಕು, ಅದು ಒಂದೇ ಇರೋದು ರೀ. ನಮ್ಮದು ಪುಣ್ಯ ಏನೋ ಗೊತ್ತಿಲ್ಲ, ಬಂದವ್ರಿಗೆ ಯಾರೇ ಎಷ್ಟೋ ಜನ ಬಂದ್ರೂ ಎಲ್ಲರಿಗೂ ಪ್ರಸಾದ ಇರ್ತೈತಿ. ಆದರೆ ಇನ್ನೊಂದೇನೆಂದರೆ ಯಾರೇ ಏನೋ ಬಂದ್ರೂ ಭಕ್ತಿಯಿಂದ ಪ್ರಸಾದ ಸೇವೆ ಮಾಡ್ಕೊಂಡು ಯಾರು ಕೆಡಿಸ್ಬಾರ್ದು ಅನ್ನೋದು ಒಂದು ರಿಕ್ವೆಸ್ಟ್. ಬಂದಂಥ ಭಕ್ತರು ತಮ್ಮ ಕೈಲಾದಷ್ಟು ಅಕ್ಕಿ ಆಗಲಿ ಒಟ್ಟು ಏನೋ ಒಂದು ಪ್ರಸಾದ ಸೇವೆಗೆ ಏನಾದರೂ ಯಾಕಾಗಲಿ ಸಹಾಯ ಮಾಡೇ ಮಾಡ್ತಾರೆ. ಬರ್ರಿ ನಾವು ಸ್ವಲ್ಪ ಪ್ರಸಾದ ಉಣ್ಣೋಣ. ಸಿದ್ಧಾರೂಢರ ಅಜ್ಜಾರ್ದು ಒಂದು ನಾಡು ನೋಡಿ ಹೇಳ್ತೀನಿ ಕೇಳ್ರಿ. ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಅಂತ. ಅಂದ್ರೆ ಸಿದ್ಧಾರೂಢರು ಭಿಕ್ಷೆ ಬೇಡಿದರೆ ಆ ಜೋಳಿಗೆಯಿಂದ ಇಡೀ ಜಗತ್ತಿಗೆ ಸಿಹಿ ಭೋಜನ ಉಣಿಸ್ಬೋದಾದಷ್ಟು ದಯೆ ಮತ್ತು ಪವಾಡ ಶಕ್ತಿ ಅವರಲ್ಲಿದ್ರಿ. ಇದನ್ನೇನು ನೋಡ್ತಿದ್ದೀರಲ್ಲ, ಪ್ರತಿ ವರ್ಷ ಶ್ರಾವಣ ಮಾಸದಾಗ ವಿಶೇಷ ಅಂಗವಾಗಿ ಹಮ್ಮಿಕೊಳ್ತಾರೆ ರೀ. ಅಂದರೆ ಜಲರಥೋತ್ಸವ ಮಾಡ್ತಾರೆ. ಜಲರಥೋತ್ಸವ ಮಾಡೋದ್ರಿಂದ ಇದಕ್ಕೆ ತೆಪ್ಪತ್ತೇರು ಅಂತಂದು ಕರೀತಾರೆ. ವಾಪಸ್ ನಮ್ಮ ಊರಿಗೆ ಹೋಗೋಣ ನಾವು. ಬಂತು ಅಂಬಾರಿ ರೆಡಿ ಆಗೈತಿ.